ನಮಸ್ಕಾರ, ವನಜಾ ಮಲ್ನಾಡ್ ಚಾನಲ್ಗೆ ಸ್ವಾಗತ. ಹೊಸ ವೀಡಿಯೋಸ್ಗಾಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇವಾಗ ಆಸೆ ಧಾರಾವಾಹಿ ನಿನ್ನೆ ಗುರುವಾರದ್ದು. ಅದು ಹೇಗೆ ಮೂವ್ ಆಯಿತು, ಯಾವ ಥರ ಕೇಸು ಹಾಕಿದ್ದಾಳೆ ಕಲ್ಯಾಣಿ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಆಮೇಲೆ ಈ ಕಡೆ ತಾರಾ ಮತ್ತು ಒಬ್ಬನ್ನ ಲವ್ ಮಾಡ್ತಿದ್ದಾಳೆ, ಅದು ಕೂಡ ಇನ್ನೂ ಯಾರಿಗೂ ಗೊತ್ತಾಗಿಲ್ಲ. ತಾರಾ ಬದುಕಿದ್ದಾಳೆ ಅನ್ನೋದು ಗೊತ್ತಾಗಿದೆ, ಎಲ್ಲಿದ್ದಾಳೆ ಅಂತ ಗೊತ್ತಾಗಿಲ್ಲ, ಅವಳನ್ನು ಹುಡುಕ್ತಾ ಇದ್ದಾರೆ. ಅದಕ್ಕೆ ಮುಂಚೆ ಈ ಕಲ್ಯಾಣಿ ಕೇಸ್ ಹಾಕಿರೋದ್ರಿಂದ ಕೋರ್ಟಿಗೆ ಅಲಿಯೋವಂಥ ಪರಿಸ್ಥಿತಿ ಬಂದಿದೆ ಇವಾಗ. ಆಮೇಲೆ ಇವಳಿಗೆ ತಾರಿಗೆ ಇವನ ಮೇಲೆ ಲವ್ ಆಗಿದೆ, ನಾನು ಮದುವೆ ಆಗಿಲ್ಲ ನೀನು ಮದುವೆ ಆಗಿಲ್ಲ ಅಂತ ಹೇಳ್ಬಿಟ್ಟು ಅವನಿಗೆ ಹಿಡ್ಕೊಂಡು ಹಗ್ ಮಾಡ್ತಾಳೆ. ಅದಾದಮೇಲೆ ಅವನು ನಗಾಡ್ಕೊಂಡು ಆ ಕಡೆ ಹೋಗ್ತಾನೆ, ಇವಳು ನಗಾಡ್ಕೊಂಡು ಈ ಕಡೆ ಬರ್ತಾಳೆ. ಮೋಸ್ಟ್ಲಿ ಇವಳಿಗೆ ಲವ್ ಆಗಿದೆ ಅವನ ಮೇಲೆ. ಹಾಗಾಗಿ ಆಮೇಲೆ ಇದೆಲ್ಲ ಮುಗಿದ ಮೇಲೆ ಈ ಥರ ಹಗ್ ಮಾಡ್ಕೊಂಡಾದಮೇಲೆ ಇವರು ತುಂಬಾ ಇಷ್ಟಪಟ್ಟಿದ್ದಾಳೆ ಅಂತ ಕಾಣುತ್ತೆ. ಆ್ಯಕ್ಚುಲಿ ಹಣೆಗೆ ತಕ್ಕಿಸ್ಕೊಂಡ್ರೆ ಅಂದರೆ ನಮ್ಮದೇ ಮದುವೆ ಆಗುತ್ತೆ ಅನ್ನೋದು ಒಂದು ಅವ್ರದ್ದು ವಾಡಿಕೆ. ಅಂದರೆ ನಾನು ನಿನ್ನ ಹಣೆಗೆ ನೀನು ನನ್ನ ಹಣೆಗೆ ತಾಕಿಸ್ಕೊಂಡ್ರೆ ಬೇಗ ಮದುವೆ ಆಗುತ್ತೆ ಅನ್ನೋದು ಒಂದು ವಾಡಿಕೆ ಇದೆ. ಹಾಗಾಗಿ ಇವರು ಆ ರೀತಿ ಮಾಡ್ಕೊಳ್ತಾ ಇದ್ದಾರೆ. ಅದಾದಮೇಲೆ ಮುಂದಕ್ಕೆ ಕೋರ್ಟಿಗೆ ಹೋಗ್ತಾ ಇರ್ತಾರೆ. ಮತ್ತು ಶಾಂತಿ ಮತ್ತು 8 ಡಿಗ್ರಿ ಮನೋಜ ಇಬ್ಬರೂ ಕೋರ್ಟ್ ಹತ್ರ ಹೋಗ್ತಾರೆ. ಕೋರ್ಟ್ ಹತ್ರ ಹೋಗ್ತಿರುವಾಗ ಇದೇನು ಕರ್ಮನಪ್ಪ, ನಾವೇನು ಕರ್ಮ ಮಾಡಿದ್ದೀವಿ, ಹೋಗಿ ನಾವು ಕೋರ್ಟಿಗೆ ಅಲಿಯಂಗೆ ಮಾಡಿಬಿಟ್ಲಲ್ಲ ಇವಳು ಎಲ್ಲಿದ್ಲು, ಇವಳು ಯಾರು, ಯಾತಕ್ಕೆ ನಮಗೆ ಈ ಥರ ಹಿಂಸೆ ಕೊಡ್ತಿದ್ದಾಳೆ ಅಂತ ಅಮ್ಮ ಮಗ ಮಾತಾಡ್ಕೊಂಡು ಹೋಗ್ತಾ ಇರ್ತಾರೆ. ಮಾತಾಡ್ಕೊಂಡು ಹೋಗಿ ಒಂದು ಕಡೆ ನಿಂತ್ಕೊಳ್ತಾರೆ. ಆಮೇಲೆ ನೀನು ಹೆದರಬೇಡ ಮನೋಜ, ನಾನಿರೋವರೆಗೂ ನೀನು ಹೆದ್ರಕ್ಕೆ ಹೋಗಬೇಡ, ನೀನು ಧೈರ್ಯವಾಗಿರು ಅಂತ ಶಾಂತಿ ಹೇಳ್ತಾಳೆ. ಆವಾಗ ಮನೋಜ ನಮ್ಮ ನೀನಿರೋವರೆಗೂ ನನಗೆ ಭಯ ಇಲ್ಲ, ನೀನಿದೆಯಲ್ಲ ಅಂತೇಳ್ಬಿಟ್ಟು ಅವನೂ ಅಲ್ಲಿ ಉಪಾಯ ಮಾಡಿಕೊಂಡು ಅಮ್ಮನ ಹತ್ರ ಮಾತಾಡ್ತಾ ನಿಂತಿರ್ತಾನೆ. ಆವಾಗ ಇವಳು ಕಲ್ಯಾಣಿ ಅಲ್ಲಿಂದ ಎಂಟ್ರಿ ಆಗ್ತಾಳೆ. ಇವರಿಬ್ಬರನ್ನ ನೋಡ್ತಾಳೆ. ಅವರು ಕೂಡ ಇವರಿಬ್ಬರನ್ನ ನೋಡ್ತಾರೆ. ಆಮೇಲೆ ಅವನು ಮನೋಜ ಅವಳನ್ನೇ ನೋಡ್ತಿರ್ತಾನೆ. ಅದಕ್ಕೆ ಶಾಂತಿ ಅವಳನ್ನೇನಕ್ಕೆ ನೋಡ್ತಾ ಇದೀಯಾ, ನಮ್ಮ ಮನೆ ಹಾಳು ಮಾಡಿರೋಳು ಅವಳು ಅಂತೇಳ್ಬಿಟ್ಟು ಕತ್ತನ್ನ ಈ ಕಡೆ ತಿರುಗಿಸ್ಕೋತಾಳೆ. ಆವಾಗ ನಾನು ನನ್ನ ಗಂಡನ ಹತ್ರ ಮಾತಾಡ್ತಾಯಿದ್ದೀನಿ, ನಿಮ್ಮ ಹತ್ರ ಅಲ್ಲ ಅಂತ ಹೇಳ್ತಾಳೆ ಕಲ್ಯಾಣಿ. ಆದರೆ ಯಾರು ಗಂಡ ನಿನಗೆ ಅಂತೇಳ್ಬಿಟ್ಟು ಬೈತಾಳೆ. ಆಮೇಲೆ ಕೋರ್ಟಲ್ಲಿ ಹೆಚ್ಚು ಮಾತಾಡೋಂಗಿಲ್ಲ ಅಂತೇಳ್ಬಿಟ್ಟು ಶಾಂತಿ ಸುಮ್ಮನೆ ನಿಂತಿರ್ತಾಳೆ. ಮನೋಜನು ಸುಮ್ಮನೆ ನಿಂತಿರ್ತಾನೆ. ಆಮೇಲೆ ಇವಳು ಮನೋಜ್ ಅಂತ ಕರಿತಾ ಇರ್ತಾಳೆ, ಯಾರು ಕಲ್ಯಾಣಿ. ಆವಾಗ ಅವನಿನ್ನೂ ನೋಡಿರಲ್ಲ. ಅಷ್ಟೊತ್ತಿಗೆ ಮೀನಾ ಮತ್ತು ಸೂರ್ಯ ಅಲ್ಲಿಗೆ ಎಂಟ್ರಿ ಆಗ್ತಾರೆ. ಮೀನಾ ಸೂರ್ಯ ಎಂಟ್ರಿ ಆದಾಗ ಅವರು ಬರ್ತಾರೆ, ಮೀನಾ ಸೂರ್ಯ ಅಲ್ಲಿಗೆ. ಆವಾಗ ಓಹೋ ಏನು ಎಲ್ಲರೂ ಇಲ್ಲೇ ಇದ್ದೀರಲ್ಲ ಅಂತ ಹೇಳ್ತಾನೆ ಸೂರ್ಯ. ಆವಾಗ ನೀವು ಮಾತಾಡಬೇಡ ಸೂರ್ಯ ನೀನು ಅಂತೇಳಿ ಹೇಳ್ತಾಳೆ. ಆಮೇಲೆ ಇನ್ನೇನು ಗಿಮಿಕ್ ಮಾಡಿ ಇವನನ್ನು ಮರಳು ಮಾಡೋಕ್ಕೆ ಇಲ್ಲಿ ಬಂದೀಯ ತಾಯಿ ನೀನು ಪೌಡ್ರು ಅಂತ ಹೇಳ್ತಾನೆ. ಇಲ್ಲ ನೀನು ಮಾತಾಡಬೇಡ, ನಿನಗೂ ನನಗೂ ಸರಿ ಬರಲ್ಲ, ನೀನು ಮಾತಾಡಬೇಡ ಅಂತ ಹೇಳ್ತಾಳೆ. ಆದರೂ ಕೂಡ ಅವನು ಮಾತಾಡ್ತಲೇ ಇರ್ತಾನೆ. ಆಮೇಲೆ ಇವಳು ಶಾಂತಿ, ನನ್ನ ಮಗನಿಗೆ ನೀನು ತಿರುಗಿ ಮಾತಾಡ್ತೀಯ, ನೀನು ಯಾರೇ ಮಾತಾಡೋಕ್ಕೆ ಅಂತ ಹೇಳ್ತಾಳೆ. ಆವಾಗ ಸುಮ್ಮನೆ ನಿಂತ್ಕೋತಾಳೆ. ಅಷ್ಟೊತ್ತಿಗೆ ಲಾಯರು ಕೂಡ ಅಲ್ಲಿಗೆ ಬಂದು ಎಂಟ್ರಿ ಆಗ್ತಾಳೆ. ಲಾಯರ್ ಎಂಟ್ರಿ ಇನ್ನೂ ಬರಲಿಲ್ವಲ್ಲ, ಲಾಯರು ಎಷ್ಟೊತ್ತಿಗೆ ಬರ್ತಾಳೆ ಅಂತ ಶಾಂತಿ ಕರಿತಾ ಇರ್ತಾಳೆ. ಆವಾಗ ಅಲ್ಲಿಗೆ ಲಾಯರು ಎಂಟ್ರಿ ಆಗ್ತಾಳೆ. ಎಂಟ್ರಿ ಆದಾಗ ಸೂರ್ಯ, ಮೀನಾ, ಲಾಯರು ಎಲ್ಲರೂ ಎಂಟ್ರಿ ಆಗ್ತಾರೆ. ಆದರೆ ಕೇಸ್ ಯಾವಾಗ ಬಗೆಹರಿಯುತ್ತೋ, ನಮಗೆ ಯಾವಾಗ ಬಿಡುಗಡೆ ಸಿಗುತ್ತೋ ಅಂದ್ಕೊಂಡು ಮಾತಾಡ್ತಾ ಇರ್ತಾರೆ. ಆದರೆ ಇಲ್ಲೇನು ಮಾಡಿದ್ದಾಳೆ ಅಂದರೆ ಮನೋಜನ್ನು ಮತ್ತು ಶಾಂತಿನೂ ಸೇರಿಸಿ ಕೇಸ್ ಕೊಟ್ಟಿದ್ದಾಳೆ. ಅದಕ್ಕೆ ಸೂರ್ಯ ಮತ್ತು ಮೀನಾ ಎಲ್ಪ್ ಮಾಡೋಕ್ಕೋಸ್ಕರ ಅಲ್ಲಿಗೆ ಬಂದಿದ್ದಾರೆ. ಲಾಯರು ಕೂಡ ಹೇಳ್ತಾಳೆ, ಎಲ್ಲ ಡೀಟೇಲ್ಸ್ ಹೇಳಿ ಅಂತೇಳಿ ಮೀನಂಗೆ. ನಿಮಗೇನು ಗೊತ್ತಿದೆ, ನಿಮಗೆ ಪಕ್ಕ ವಿಷಯ ಗೊತ್ತಿದ್ದರೆ ನೀವು ಅಲ್ಲಿ ಜಡ್ಜ್ ಮುಂದೆ ಹೇಳಬೇಕು ಅಂತ ಹೇಳ್ತಾಳೆ. ಆಯಿತು ಮೇಡಮ್ ಹೇಳ್ತೀನಿ ನಾನು ಅಂತ ಮೀನಾ ಹೇಳ್ತಾಳೆ.
ಆಮೇಲೆ ಮೀನಾ ಹೇಳಾದಮೇಲೆ ಮೀನಂದೇ ಇಲ್ಲಿ ಇವತ್ತು ವಿಚಾರಣೆ ಇರುತ್ತೆ. ಹಾಗಾಗಿ ಈ ಇಯರಿಂಗಲ್ಲಿ ಮೀನಾ ಏನು ಹೇಳ್ತಾಳೆ ಅನ್ನೋದ್ರ ಮೇಲೆ ನಿಂತಿದೆ. ಕಲ್ಯಾಣಿ ಎಲ್ಲರಿಗೂ ಆವಾಜ್ ಹಾಕ್ಕೊಂಡು ತಿರುಗ್ತಾ ಇದ್ದಾಳೆ. ಅದಕ್ಕೆ ಶಾಂತಿಗೆ ಸಿಟ್ಟು. ಶಾಂತಿ ಏನಪ್ಪ ನಮ್ಮ ಪರಿಸ್ಥಿತಿನ ಈ ಲೆವೆಲಿಗೆ ತಂದುಬಿಟ್ಲಲ್ಲ ಅಂತೇಳಿ ಅವಳಿಗೆ ಸಖತ್ತು ಕೋಪ ಇದೆ. ಆದರೆ ಮನೋಜ ಏನು ಮಾತಾಡಲ್ಲ, ಸುಮ್ಮನೆ ನಿಂತ್ಕೊಂಡು ಕಲ್ಯಾಣಿ ಮನೋಜನ ಮುಖ ನೋಡ್ತಾ ಇರ್ತಾರೆ. ಅಷ್ಟೊತ್ತಿಗೆ ಅಲ್ಲಿ ಮೀನನು ಮತ್ತು ಸೂರ್ಯನು ಅವರು ಕೂಡ ಎಂಟ್ರಿ ಆಗ್ತಾರೆ. ಇವರೆಲ್ಲ ಮಾತಾಡ್ಕೊಂಡು ನಿಂತಿರುವ ಟೈಮಿಗೆ ಅಲ್ಲಿಗೆ ಇನ್ನೂ ಲಾಯರ್ ಬರಲಿಲ್ಲ. ಏನು ಮಾಡೋದು, ಎಷ್ಟೊತ್ತಿಗೆ ಬರ್ತಾರೋ ಅಂತ ಲಾಯರ್ ಬಗ್ಗೆನೇ ಮಾತಾಡ್ತಾ ಇರ್ತಾಳೆ ಶಾಂತಿ. ಅಷ್ಟೊತ್ತಿಗೆ ಲಾಯರ್ ಅಲ್ಲಿಗೆ ಆಗ್ತಾಳೆ ಎಂಟ್ರಿ. ಆಮೇಲೆ ಮೀನನು ಸೂರ್ಯನು ಅಲ್ಲಿ ಬಂದು ಅಮ್ಮ ನನ್ನ ಪರವಾಗಿ ಮಾತಾಡಿದ್ರಲ್ಲ ಅಂಥೇಳಿ ಖುಷಿ ಆಗುತ್ತೆ. ಸಕ್ಕರೆ ಏನು ಅಪರೂಪದಾಗ ನನ್ನ ಪರವಾಗಿ ಮಾತಾಡ್ಬಿಟ್ಟಾರೆ. ಅಯ್ಯ, ನನಗೆ ಒಳ್ಳೇದಾಗಬೇಕು ಅಂದರೆ ನಾನು ಏನು ಬೇಕಾದ್ರೂ ಮಾಡ್ತೀನಿ. ನೀನು ನನ್ನ ಮಗ ಅಂತ ಎಲ್ಲ ಮಾತಾಡಲಿಲ್ಲ, ಯಾರೋ ಬೇರೆಯವರು ಅಂತ ನನ್ನ ಬಗ್ಗೆ ನಮ್ಗೆ ಒಳ್ಳೇದಾಗಬೇಕಷ್ಟೇ. ನನಗೂ ಮನೋಜಿಗೂ ಒಳ್ಳೇದಾಗಬೇಕು ಅಂದರೆ ಏನು ಬೇಕಾದ್ರೂ ಮಾಡ್ತೀನಿ ಅಂತ ಹೇಳ್ತಾಳೆ. ನಿನ್ನ ಬುದ್ಧಿ ಎಲ್ಲಿ ಬಿಟ್ಟು ಬಾಳ್ತೀಯ ಅಂತೇಳಿ ಸೂರ್ಯ ಹೇಳ್ತಾನೆ. ಹೌದು ಕಣೋ, ನಾನು ಹಂಗೇನೆ, ನೀನು ಯಾವ ಸೀಮೆ ಮಗನೋ ನನಗೆ ಅಂತ ಹೇಳ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಲಾಯರ್ ಅಲ್ಲಿ ಬಂದಾಗ ಲಾಯರ್ಗೇನೋ ಮಾತಾಡ್ತಾನೆ. ಆವಾಗ ನನ್ನ ಮಗ ಅವನು, ನಾನು 9 ತಿಂಗಳು ಎತ್ತು ಒತ್ತಿದ ಮಗ, ನನ್ನ ಮಗನ ಬಗ್ಗೆ ಹಿಂಗೆ ಮಾತಾಡ್ತೀರಾ ಅಂತ ಅಲ್ಲೂ ಜೋರು ಮಾಡ್ತಾಳೆ. ಆಮೇಲೆ ಲಾಯರಮ್ಮ ಆ ಕಡೆ ಹೋದ್ಮೇಲೆ ಈಗ ಕೋರ್ಟ್ ಇದೆ, ಕರಿತೀನಿ, ಅವಾಗ ಬನ್ನಿ ಅಂತೇಳಿ ಹೇಳಿದಾಗ ಇವರು ಮಾತಾಡ್ಕೊಂಡು ನಿಂತಿರ್ತಾರೆ. ಕಲ್ಯಾಣಿ ಸೂರ್ಯಂಗೂ ವಾಗ್ವಾದ ನಡೀತಾ ಇರುತ್ತೆ. ಆ ಟೈಮಿಗೆ ನನ್ನ ಮಗನಿಗೆ, ನಾನು 9 ತಿಂಗಳು ಎತ್ತು ಒತ್ತಿರೋ ಮಗನಿಗೆ ತಿರುಗಿ ಮಾತಾಡ್ತೀಯ ನೀನು ಅಂತೇಳಿ ಕಲ್ಯಾಣಿ ಮೇಲೆ ಕೂಗಾಡ್ತಿರ್ತಾಳೆ. ಆಮೇಲೆ ಕಲ್ಯಾಣಿ ಏನೂ ಮಾಡೋಕ್ಕೆ ಆಗದೇನೆ ಸುಮ್ಮನೆ ನಿಂತಿರ್ತಾಳೆ. ಅಂದರೆ ಕೋರ್ಟಿಗೆ ಹಾಕ್ಕೊಂಡಿದ್ದಾಳೆ. ಅದು ಎಲ್ಲಿವರೆಗೆ ಬರುತ್ತೆ, ಮುಂದಕ್ಕೆ ಏನಾಗುತ್ತೆ ಅನ್ನೋದನ್ನು ಮುಂದೆ ನೋಡ್ಕೊಂಡು ಹೋಗಬೇಕಾಗುತ್ತೆ. ಈ ಧಾರಾವಾಹಿನ ಪೂರ್ತಿ ಡೀಟೇಲ್ಸ್ ಈ ವಿಡಿಯೋದಲ್ಲಿದೆ. ಎಲ್ಲೂ ಸ್ಕಿಪ್ ಮಾಡ್ದಂಗೆ ಫುಲ್ ನೋಡಿ, ನಿಮಗೆ ಎಲ್ಲ ಅರ್ಥ ಆಗುತ್ತೆ. ಮತ್ತು ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು. ನಾಳೆ ವಿಡಿಯೋದಲ್ಲಿ ಇನ್ನೂ ಡೀಟೇಲ್ಸು ಕೋರ್ಟಲ್ಲಿ ಏನಾಯಿತು ಎತ್ತ ಅನ್ನೋದನ್ನು ವಿಡಿಯೋದಲ್ಲಿ ನೋಡ್ಬೋದು. ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಮತ್ತೆ ಬರ್ತೀನಿ. ನಮಸ್ಕಾರ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ.